ಇಷ್ಟೆಲ್ಲ ಮಾಡಿದ್ ನನ್ನ ತಮ್ಮನೇ ಗೊತ್ತಾ, ರಿಷಿ ಮೇಕಪ್ ಮಾಡಿದ್ದಾನೆ. ಅವನೇ ಮಾಡ್ತೇನೆ ಅಂತ ಅಂದ, ನಾ ಮಾಡಿಸ್ಕೊಂಡೆ. ಆದರೆ ಇಷ್ಟು ಕ್ಯೂಟಾಗಿ ಮಾಡಿದ್ದಾನೆ. ಎಷ್ಟು ಕನ್ಫಿಕಲ್ ಸಾಕು ಹಚ್ಚಕ ಕೊಡುವ ಬನ್ನಿ ಇದನ್ನ ಹಚ್ಚನ್ ಬರೀ ಟಿಕೆಟ್ ಇವೇನು ಅವ್ರು ಹೋಗಿ ಗಡ್ಬಡಿ ಮಾಡತ್ತಾರ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್. ಇವತ್ತಿನ ಈ ಲಾಗ್ ಸಂಡೇ ಲಾಗ್ ಆಗಿರ್ತೈತಿ. ಈಗ ನಾವೆಲ್ಲರೂ ತಯಾರಾಗಿದ್ದೀವಿ, ಮತ್ತು ಸಾನು, ಪ್ರಿಯಾ, ರಿಷಿ ನಾವೆಲ್ಲ ತಯಾರಾಗಿ ಇಲ್ಲೇ ಮನೆ ಹತ್ರ ನಮ್ಮ ಫ್ಯಾಮಿಲಿ ಡಾಕ್ಟ್ರದ ಇದನ್ನೈತಿ, ಹೊಸ ಹಾಸ್ಪಿಟಲ್ ಕಟ್ಟಿದಾರು, ಇನಾಗ್ರೇಷನ್ ಫಂಕ್ಷನ್ ಐತಿ. ಸೊ ಓಪನಿಂಗ್ ಸೆರೆಮನಿ ಎಲ್ಲರೂ ಹೊಂಟಿದ್ದೇವೆ. ನೋಡ್ರಿ ನಮ್ಮ ಹುಡುಗರೆಲ್ಲ ಯಾವ ರೀತಿ ರೆಡಿ ಆಗಿದಾರಂತಂದ. ನೀ ಚಪ್ಪಲ್ ಹಾಕೋಬೇಕ. ರಿಯಾ ತೋರಿಸಿ ನೋಡೋಣ ಹೆಂಗೆ ರೆಡಿ ಆಗಿದೆ ನಮ್ಮ ರಿಯಾನ್ ಗೆಟಪ್ಪು. ಅವ್ರ ಅಕ್ಕ 3 ಈ ಥರ ಬೀಟ್ಸ್ ಹಾಕೊಂಡಿದ್ದಾಳಂತಂದು ಈಗಿಗೆ 3 ಹಾಕ್ಲಿಲ್ಲ ಅಂದ್ರೆ ಅಳಾತಿಳು. ಸಾನುನ ಚಲೋ ಬೇಡಪ್ಪ, ಹಿಂಗೆ ಹೋಗೋಣ ನಡಿ. ನಮ್ಮ ಪಪ್ಪನೂ ಬರತ್ತಾರು. ಎಲ್ಲಿ ಇಷ್ಟು ಒಂದು ಈಟು ವಾಕಿಂಗ್ ಮಾಡೋಕ್ಕಾಗಂಗಿಲ್ಲ. ಯಾಕಡೆ ಹೊಂಟೀನಿ? ಹಾಂ ಮತ್ತು ನಿಲ್ಲ, ಚಪ್ಪಲ್ ಹಾಕೋ, ತೆಗಿ ಪಟ್ನ. ಹಾಂ ಬೇರೆ ಯಾವುದಾದ್ರೂ ಹಾಕು. ನಾ ಬಂದೆ, ಒಂದೇ ನಿಮಿಷ. ಚಪ್ಪಲ್ ಚಲೋ ನಿಲೆ ಹಾಕೋಣ ರಿಯಾ, ಚಪ್ಪಲ್ ಚಲೋ ಹಾಕಿ ನಿಂಗೆ ಬೇಯತ್ತ ಬಿಡ್ಲ, ಹಾಕಿ ಯಾಕೆ ಹಾಕ್ತೀನಿ. ನಿಲ್ಲ ನಿಲ್ಲ ಸಾನು, ಅದು ಹಿಂದೆ ರಬ್ಬರ್ ಹಾಕಿಲ್ಲ ಅದಕ್ಕೆ. ರಿಷಿನೂ ಬರತ್ತನ್ರಿ ನಮ್ಮ ಜೊತೆ ಫಂಕ್ಷನ್. ಇಲ್ಲ ಈಗ ಹೋಗೋದು, ಅಲ್ಲಿಂದ ಬಂದ ತಕ್ಷಣ ಹೋಗೋದು. ಏನಾರೀ ಬಿಟ್ಟು ಹೋಗಂತ ಅಜ್ಜನ್ ಕಳ್ಕೋತಾನು. ನೀ ಕಳ್ಕೋತಿಯತ್ತ ನೋಡು. ಯಾರನ್ನ? ಋಷಿ ಗಪ್ ನಡಿಲ್ಲ. ಏನು ತಂದಿ ಒಗಿ ಅದನ್ನ? ಫಂಕ್ಷನ್ಗೆ ಬಂದ ತಕ್ಷಣ ಅಲ್ಲಿ ಒಳಗೆ ಸರ್ ಹಾಸ್ಪಿಟಲ್ ಒಳಗೆ ಫುಲ್ ರಶ್ ಇತ್ತು. ಹಾಗಾಗಿ ಪಪ್ಪ ಅಂದರು ಫಸ್ಟ್ ಊಟ ಮಾಡೋಣ, ಊಟ ಆದ ನಂತರ ಸರ್ಗೆ ಪರ್ಸ್ನಲ್ಲಾಗಿ ಭೇಟಿಯಾಗಿ ಆನಂತರ ಹಾಸ್ಪಿಟಲೆಲ್ಲ ನೋಡಿ ಹೋಗೋಣ ಅಂತಂದರು. ಹಾಗಾಗಿ ಫಸ್ಟ್ ಊಟ ಮಾಡೋಕ್ಕೆ ಬಂದು ಇಲ್ಲಿ ಸರ್ ಇಷ್ಟು ಚಲೋ ತಂಗೆ ಅಡುಗೆ ಮಾಡಿದ್ರಲ್ಲ, ಭಾಳ ಅಂದ್ರೆ ಭಾಳ ಚಲೋ ಮಾಡಿರು. ಸ್ಟಾರ್ಟರ ಮತ್ತು ಊಟ ಮತ್ತು ಹುಡುಗರಿಗೆಲ್ಲನೂ ಇಷ್ಟ ಆಗುವಂಥದ್ದೆಲ್ಲನೂ ಐಟಮ್ಸ್ ಮಾಡಿಸಿರು. ಭಾಳ ಖುಷಿ ಅನಿಸಿತು. ಮತ್ತು ಅವ್ರಿಗೆ ಹೋಗಿ ಹೇಳಿದ್ದು ಅಡುಗೆ ಮಾತ್ರ A1 ಐತ್ರಿ, ಅಲ್ಲೇ ಬಾಜುಕನ ಮಾಡಾತಿರು, ಬಿಸಿ ಬಿಸಿ ತಂದು ಕೊಡಾತಿರು. ಸರ್ಗೆ ಭಾಳ ಖುಷಿ ಆಯಿತು. ಅಡುಗೆ ಊಟ ಚಲೋ ಐತಂದ್ರೆಲ್ಲ ಅಷ್ಟೇ ಸಾಕ್ರಿ ಅಂತ ಅಂದರು. ನಾವು ಭಾಳ ಜನನ ಕರಿತಾರು, ಜಸ್ಟ್ ಒಂದು ಅನ್ನ ಸಾರು, ಮಸಾಲೆ ಅನ್ನ ಸಾರು, ಚಪಾತಿ ಬಾಜಿ ಹಿಂಗೆ ಮಾಡ್ತಾರಂತ ಅಂದ್ಕೊಂಡಿದ್ದು. ಯಾಕಂದ್ರೆ ಡಾಕ್ಟ್ರ್ ಅಂದ ಬಳಕ ಇಡೀ ಸ್ವಲ್ಪ ಆಲ್ಮೋಸ್ಟ್ ಅರ್ಧ ಇದಕ್ಕೆ ಏರಿಯಾಗನ ಗೊತ್ತಿದ್ದಾರು, ಜನ ಜಾಸ್ತಿ ಬರ್ತಾರಂತ ಸಿಂಪಲ್ಲಾಗಿ ಮಾಡ್ತಾರೆ ಅಂದ್ಕೊಂಡಿದ್ದು. ಬಟ್ ಅವರು ಎಲ್ಲರೂ ಒಂದೇ ಸಲ ಊಟ ಹಾಕೋದಿರ್ತೈತಿ. ಈ ಥರದ ಇವೆಂಟ್ ಮೇಲಿಂದ ಮೇಲೆ ಆಗಂಗಿಲ್ಲ, ಯಾವಾಗಾದರೂ ಒಂದು ಸಲ ಆಗ್ತೈತಿ. ಆ ದೃಷ್ಟಿಯಿಂದ ಸರ್ ಅಡುಗೆ ಮಾತ್ರ ಭಾಳ ಅಂದ್ರೆ ಭಾಳ ಚಲೋ ತಂಗೆ ಮಾಡಿರು. ಸೊ ಅದ್ರಾಗಂತೂ 2 ಮಾತಿಲ್ಲ, ಅಷ್ಟು ಚಲೋ ಮಾಡಿ. ನಮ್ಮ ಸಾನುಗೆ ಸ್ಪೆಷಲಿ ಇದು ಸ್ಟಾರ್ಟರ್ ಇಷ್ಟ ಆಗಿತ್ತು. ನಮ್ಮ ರಿಯಾ ಅಂತೂ ಊಟ ಮಾಡಲಿಲ್ಲ, ಬರೀ ಸಾಸ ಮತ್ತು ಸ್ಟಾರ್ಟರ್ ಅಷ್ಟೇ ತಿನ್ಕೊತ ಕುಂತು ಬಿಟ್ಟಿಳು. ಇಲ್ಲಿ ಫಂಕ್ಷನ್ಗೆ ಹೋದಾಗ ಒಂದು ಸಮಸ್ಯೆ ಏನಾಯ್ತಂದ್ರೆ, ನಾವು ಅವರಿಗೆ IR ಹಾಕಿಬಿಡ್ಬೇಕಂತ ಪ್ಲ್ಯಾನ್ ಇತ್ತು. ಹಾಗಾಗಿ IR ಕೊಟ್ಬಿಡೋಣ ಅಂತಂದು ನಾನು ಪಾಪ ಮಾತಾಡ್ಕೊಂಡು ಹೋಗಿದ್ದು. ಬಟ್ ಅವ್ರ ಸರ್ ಒಟ್ಟು IR ತೊಗೊಳಂಗಿಲ್ರಿ ಅಂತ ಖಡಾಖಂಡಿತ ಹೇಳಿದ್ರು. ಇನ್ನು IR ತೊಗೊಳಂಗಿಲ್ಲ ಅಂದರೆ ಅಟ್ಲೀಸ್ಟ್ ಏನಾದರೂ ಗಿಫ್ಟರೇ ತೊಗೊಂಡು ಹೋಗೋಣ ಅಂತಂದೆ.
ಫಂಕ್ಷನ್ದಾಗ ಊಟ ಆದ ತಕ್ಷಣ ನಾನು ಸಾನು ಗಿಫ್ಟ್ ಶಾಪಿಗೆ ಬಂದು ಅವ್ರಿಗೆ ಏನಾದರೂ ಗಿಫ್ಟ್ ತೊಗೊಳ್ಳೋಣ ಅಂತಂದು ಇಲ್ಲಿ ಪರ್ಚೇಸ್ ಮಾಡತ್ತಿದ್ದು. ಸೊ ಅವರಿಗೆ ಮುಸ್ಲಿಮ್ಸ್ ಇದ್ದರು, ಅವ್ರಿಗೆ ಏನು ತೊಗೊಳ್ಳೋದು ಒಟ್ಟು ತಿಳಿವಾತಾಗಿತ್ತು. ಹಾಸ್ಪಿಟಲ್ದಾಗ ಏನು ಹಚ್ತಾರೋ ಏನು ಇಡ್ತಾರೋ ಅನ್ನೋದು ಇದ್ರ ಕನ್ಫ್ಯೂಷನ್ ಒಳಗೆ ವಾಲ್ ಮೇಲೆ ನೇಚರ್ ಆ ಥರ ಇರೋದು ಏನಾದರೂ ತೊಗೊಳ್ಳೋಣ ಅಂತಂದು ಇದು ಫ್ಲವರ್ ಫಸ್ಟಿಗೆ ನೋಡಿದ ತಕ್ಷಣ ಆಕೆಗೂ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು ಕಾಚಿಂದ. ಸೊ ಇದನ್ನ ತೊಗೊಳ್ಳೋಣ ಅಂತಂದು ಡಿಸೈಡ್ ಮಾಡಿ ಈ ಫ್ಲವರ್ ಇರೋದ ಇದನ್ನು ತೊಗೊಂಡ್ಬಿಟ್ಟು ಪಾಟ್ ಅನ್ನತ್ತೀನಿ, ಇದನ್ನು ಫ್ರೇಮ್ ತೊಗೊಂಡು. ಸೊ ಕಾಚಿಂದಿತ್ತು ಮತ್ತು ಭಾಳ ಚಂದ ಕಾಣತಿತ್ತು, ಸಾನುಗೂ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ಸೊ ಅದನ್ನ ತೊಗೊಂಡು ಪ್ಯಾಕ್ ಮಾಡ್ಸಕ್ಕೆ ಹಿಡ್ದು. ರೆಗ್ಯುಲರಾಗಿ ನನ್ನ ಲಾಗ್ ಯಾರು ನೋಡ್ತಾರೆ ಅವ್ರಿಗೆ ಗೊತ್ತಿರ್ತೈತಿ, ನಾನು ಆಲ್ಮೋಸ್ಟ್ ಗಿಫ್ಟ್ ತೊಗೊಳಕ್ಕೆ ಬಂದ್ರೆ ಗಿಫ್ಟ್ ಶಾಪಿಗೆ ಬಂದಿರ್ತೀನಿ. ಸೊ ಇಲ್ಲಿ ಓನರ್ ಪರಿಚಯ ಇದ್ದಾರು ಮತ್ತು ಇವರು ಸ್ವಲ್ಪ ಇಲ್ಲಿ ವೆರೈಟಿ ಪ್ಲೆಂಟಿ ಆಫ್ ಗಿಫ್ಟ್ಸ್ ಇಟ್ಟಿರ್ತಾರೋ. ನಾವು ಯಾವುದೇ ಥರದ್ದು ಏನೋ ಕೇಳ್ರೂ ತೋರಿಸ್ತಾರೋ ಮತ್ತು ರೇಟ್ ಅಷ್ಟು ರೀಸನೇಬಲ್ ಆಗಿ ಹಿಡಿದು ಕೊಡ್ತಾರೋ. ನಮ್ಮ ಸಂಕೇಶ್ವರ್ ನಿಯರೆಸ್ಟ್ ಯಾರ್ಯಾರು ಇದೀರಿ, ಯಾರ್ಯಾರು ನೋಡತ್ತೀರಿ ಅವ್ರು ಇಲ್ಲಿ ಬಂದು ತೊಗೋಬೋದು. 100 ಗಿಫ್ಟ್ ಶಾಪ್ ಅಂತಂದು ಬಸ್ ಸ್ಟ್ಯಾಂಡ್ ಹತ್ತಿರನೇ ಐತಿ. ಇದು ಯಾವುದೋ ಪ್ರಮೋಷನ್ ವಿಡಿಯೋ ಅಲ್ಲ, ನನಗೆ ಪರ್ಸ್ನಲಿ ಇಷ್ಟ ಆಗ್ತೈತಿ, ಆ ಕಾರಣಕ್ಕಾಗಿ ಇದನ್ನು ಹೇಳತ್ತೇನಷ್ಟೇ ಲಾಗ್ ಒಳಗೆ. ಅಗೇನ್ ನಾವು ಅಲ್ಲಿ ಹಾಸ್ಪಿಟಲ್ಗೆ ಫಂಕ್ಷನ್ಗೆ ಅಲ್ಲಿ ಫಂಕ್ಷನ್ಗೆ ಹೋಗಿ ಸರ ಮತ್ತು ಮೇಡಮ್ಗೆ ಗಿಫ್ಟ್ ಕೊಟ್ಟು, ಇವರ ಸರ ಮತ್ತು ಮೇಡಮ, ಗಡೇಕಾಯಿ ಸರ ಮತ್ತು ಮೇಡಮ ಅಲ್ಲಿ ಕೊಟ್ಟಾದ ನಂತರ ನೆಕ್ಸ್ಟ್ ಮನೆಗೆ ಬಂದು ಸಾನೂನ್ ಡ್ರಾಪ್ ಮಾಡಿ ಮತ್ತು ನಾನು ಪಪ್ಪ ಇಬ್ಬರು ಮಾರ್ಕೆಟಿಗೆ ಹೊಂಟು. ಇವತ್ತಿನ ಸಂಡೇ ಅಂತೂ ಫುಲ್ಲು ಬ್ಯುಸಿಯಾಗೇ ಇದ್ದೀನಿ, ಬೆಳಗಿಂದ ಸಾಯಂಕಾಲ ತನಕ. ನಾನು ಪಪ್ಪ ಮತ್ತು ಮಾರ್ಕೆಟಿಗೆ ಯಾಕೆ ಬಂದು ಅಂದ್ರೆ ಸೀರೆ ತೊಗೊಳ್ಳೋದಿತ್ತು ಸುಪ್ರಿಯಾಗೆ ಹಾಗಾಗಿ ಮತ್ತು ಪಪ್ಪ ನಾನು ಇಬ್ಬರು ಇಲ್ಲಿ ಸೀರೆ ನೋಡಕ್ಕೆ ಬಂದು ಸುಪ್ರಿಯಾಗೆ ಸೀರೆ ತೊಗೊಂಡು. ಸೀರೆ ಯಾಕೆ ತೊಗೊಂಡು ಏನು ಫಂಕ್ಷನ ಅನ್ನೋದೆಲ್ಲನೂ ನೆಕ್ಸ್ಟ್ ಲಾಗ್ನಾಗ ತೋರಿಸ್ತೀನಿ. ಸೊ ಪಪ್ಪ ನಾನು ಇಲ್ಲಿ ಸೀರೆ ಪರ್ಚೇಸ್ ಮಾಡಿ ಮತ್ತು ಲಾಸ್ಟ್ ನಮ್ಮದು ಪಪ್ಪನ ಅಂಗಡಿ ಪಾನ್ ಶಾಪಿಗೆ ಬಂದು. ಮಾರ್ಕೆಟಿಗೆ ಬಂದಾಗ ಈ ಅಂಗಡಿಗೆ ಇಲ್ಲಿ ಭೇಟಿ ಆಗಲಿಲ್ಲ ಅಂದರೆ ನಮ್ಮ ಪಪ್ಪನ ಮಾರ್ಕೆಟ್ ಕಂಪ್ಲೀಟ್ ಆಗಂಗಿಲ್ಲ. ಸೊ ಅವ್ರು ಎಲ್ಲಿ ತೊಗೊಳಕ್ಕೆ ಹೋಗಿದ್ದಾರೋ, ಎಲ್ಲಿ ತೊಗೊಂಡು ಬರೋ ತನಕ ನಾನು ಇಲ್ಲಿ ಅವರಿಗೆ ವೇಟ್ ಮಾಡತ್ತೀನಿ. ಅವರು ಎಲ್ಲಿ ತೊಗೊಂಡು ಬಂದ ನಂತರ ನಂಗಂದರು ಇಬ್ಬರು ಸ್ವಲ್ಪ ಚಿಲ್ಲಾಗಿ ಏನಾದರೂ ಕುಡ್ದು ಹೋಗೋನು ಅಂತ ಹೇಳಿದರು. ನನಗೆ ಆಲ್ರೆಡಿ ಬೆಳಗಿಂದ ತಿರುಗಾಡಿ ಸಾಕಾಗಿತ್ತು, ಸ್ವೀಟ್ ಏನೂ ಬೇಡ, ಲೆಮನ್ ಸೋಡಾ ತೊಗೊಳ್ಳೋನು ಅಂತ ಹೇಳೀನಿ. ಸೊ ತಂಪಾಗಿ ಇರಲಿ ಅಂತಂದು ಪಪ್ಪ ನಾನು ಇಬ್ಬರು ಕೂಡಿ ಲೆಮನ್ ಸೋಡಾ ತೊಗೊಂಡು. ನಾ ಹಾಫ್ ಫುಲ್ ಅಂದರೆ ಸ್ವಲ್ಪ ಬರ್ತೈತಿ, ಅಷ್ಟೊಂದೇನು ಬರಂಗಿಲ್ಲ ಅಂತ ತಿಳಿದ ಫುಲ್ ಅಂತ ಹೇಳಿಬಿಟ್ನಿ. ಅದು ನೋಡ್ರಿ ಇಷ್ಟು ದೊಡ್ಡ ಇದ್ದು, ನಮ್ಮ ಪಪ್ಪಾಗನ ಇಷ್ಟು ದೊಡ್ಡ ಗ್ಲಾಸ್ ಕೊಡ್ತೀರಂದ್ರೆ ಹಾಫ್ ತೊಗೊಂಡ್ಬಿಡ್ತಿದ್ದು, ನನಗೇನು ಇಷ್ಟು ಹೋಗಂಗಿಲ್ಲ ಅಂತನ್ನಿ. ಪಪ್ಪ ಏನು ಅರ್ಜೆಂಟ್ ಇಲ್ಲ, ಸಾವಕಾಶ ಕುಡಿ, ಏನು ಅರ್ಜೆಂಟ್ ಇಲ್ಲ ನಾಲ್ಕು ಹಿಡಿದ್ರು. ಸೊ ಇದನ್ನು ಕುಡಿದು ಮುಗಿಸೋತಕ್ಕ ಅಂದ್ರೆ ನನಗೆ ರಗಡ್ ಆಗಿ ಹೋಯಿತು, ಬಿಕಾಸ್ ಬೆಳಗಿಂದ ತಿರುಗಾಡ್ಕೊತ ಇದ್ದೀನಿ. ಸೊ ಇಷ್ಟೊಂದು ಕುಡಿಯೋಕ್ಕಂತೂ ಆಗೋಕ್ಕಿಲ್ಲ. ಆದರೂ ನಾ ರೊಕ್ಕ ಕೊಟ್ಟಿದ್ದೆವು, ಇನ್ನು ಹೆಂಗಾರೆ ಮಾಡಿ ಸಾವಕಾಶ ಕುಡಿಬೇಕಂತಂದು ಸಾವಕಾಶ ಕುಡ್ಕೊತ ಕುಂತಿದ್ನಿ. ಇಲ್ಲಿ ಲೆಮನ್ ಸೋಡಾದ ಎಲ್ಲ ಕುಡ್ದಾದ ನಂತರ ಸಾನು ಕಾಲ್ ಮಾಡಿಳು. ಸಾಯಂಕಾಲ ನಮಗೆ ಪಿಕ್ಚರ್ ನೋಡೋತ್ನಾಗ ಪಾಪ್ಕಾರ್ನ್ ಬೇಕಂತ ಹೇಳಿಳು. ಇವತ್ತು ಟಿವಿಯಾಗ ಸೂಪ್ ಫ್ರಮ್ ಸೋಪ್ ಫಸ್ಟ್ ಟೈಮ್ ಹಚ್ಚಾತಿದ್ರು. ಹಾಗಾಗಿ ನಾವು ಅದನ್ನು ಮೂವಿನ ಥಿಯೇಟ್ರ್ ಒಳಗೆ ಹೋಗಿ ನೋಡಿದ್ದು, ಆಕೆಗೆ ಭಾಳ ಇಷ್ಟ ಆಗಿತ್ತು. ಇವತ್ತು ಟಿವಿಯಾಗ ಹಚ್ಚಿದಾರು, ಕಾಮಿಡಿ ಮೂವಿ ಐತಿ, ನಾವು ಅದನ್ನು ಪಾಪ್ಕಾರ್ನ್ ತಿನ್ಕೊತ ನೋಡಾರಂತ ನಂಗೆ ಹೇಳಿಳು. ಸೊ ಹಾಗಾಗಿ ಅವ್ರಿಗೆ ಪಾಪ್ಕಾರ್ನ್ ತಂದು ಕೊಟ್ಟಿದ್ನಿ. ಇಲ್ಲಿ ನಮ್ಮ ರಿಷಿನ ಕಸ ಹುಡುಗಾತಿದ್ದ. ಅತ್ತಿ ಬೆಳಗಿಂದ ಹೊರಗೆ ತಿರುಗಾಡತ್ತಾಳು, ಆಕೆಗೆ ಟಯರ್ಡ್ ಆಗಿರ್ತೈತಿ, ಹೆಲ್ಪ್ ಮಾಡ್ತೇನೋ ಅಂತಂದು ಇಲ್ಲಿ ಕಸ ಹುಡುಗಾತಿದ್ದ. ಪಾಪ ಅವ ಅಷ್ಟು ಹೆಲ್ಪ್ ಮಾಡ್ತೇನೆ ಅಂದಿದ್ದಾನ, ಅದ ದೊಡ್ಡ ವಿಷಯ. ಕಸ ಹುಡ್ಗಕ್ಕೆ ಬರಂಗಿಲ್ಲ, ಒಂದೇ ಜಾಗ ಹುಡ್ಕೋತ ನಿಂತಿದ್ದ. ಬ್ಯಾಡಪ್ಪು ನಾ ಹುಡುಕ್ತೇನು, ಬಿಟ್ಬಿಡು ಅಂತ ಹೇಳಿ ಇಬ್ಬರು ಕುಂತ ಇವ್ರದ್ದು ಲಿಸ್ಟ್ ಹೇಳತ್ತಿರು. ನಾವು ಮನಿನ ಹೋಮ್ ಥಿಯೇಟ್ರ್ ಥರ ಮಾಡೋರು, ಟಾಕೀಸ್ ಗತೆಗೆ ಮಾಡಿ, ಲೈಟ್ ಆಫ್ ಮಾಡಿ, ಡೋರ್ ಕ್ಲೋಸ್ ಮಾಡಿ, ಹೋಮ್ ಥಿಯೇಟ್ರ್ ಸೌಂಡ್ ಇಟ್ಟು ಪಾಪ್ಕಾರ್ನ್ ತಿನ್ಕೊತ ಮೂವಿ ನೋಡಾರ. ಸೊ ನೀವು ನಮಗೆ ಯಾರೂ ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಸಾನು ನಂಗೆ ಹೇಳತ್ತೇಳು. ಇವ್ರದ್ದು ಸಂಡೇ ಇವ್ರದ್ದು ಟೈಮ್ ಇರ್ತೈತಿ, ಸೊ ಎಂಜಾಯ್ ಮಾಡಲಿ, ಅವ್ರು ಇಷ್ಟಪಟ್ಟಿದ್ದು ಇದನ್ನು ಮಾಡಲಿ ಅಂತಂದು ನಾನು ಪಪ್ಪ ಆಯಿತು ನಿಮ್ಗೆ ಹೆಂಗೆ ಬೇಕು ಹಂಗೆ ಇದನ್ನು ಮಾಡಿರಿ ಅಂತ ಹೇಳಿ ಇವ್ರ ಪಾಡಿಗೆ ಇವ್ರನ್ನ ಬಿಟ್ಟಿದ್ದು. ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.